ಹಲೋ, ನಮಸ್ಕಾರ ಎಲ್ಲರಿಗೂ. ಆ, ಇವತ್ತು February 20 ಆ್ಯಂಡ್ ಇಯರ್ 2025. ನಾನು ಬರಿತಾ ಇದ್ದೀನಿ ಭಗವದ್ಗೀತೆ ಶ್ಲೋಕ 8, ಷಷ್ಟಮೋಧ್ಯಾಯ, ಮೀನ್ಸ್ 6th ಚಾಪ್ಟರ್. ಸೊ ವಾಟ್ ಈಸ್ ದ್ಯಾಟ್ ಈಸ್ ಟೆಲಿಂಗ್ ಇನ್ ದಿಸ್ ಶ್ಲೋಕ? ಮೊದಲು ಶ್ಲೋಕ ನೋಡ್ಬಿಡೋಣ. ಓಕೆ. ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಭಗವಂತ. ಯೋಗಿ ಆದವನಿಗೆ ಏನು ಇಂಪಾರ್ಟೆನ್ಸ್ ಇಲ್ಲ ಅಂತ ವಾಟ್ ಈಸ್ ಟೆಲ್ಲಿಂಗ್. ಜ್ಞಾನ ಎಂದರೆ, ಈಗ ಫಾರ್ ಎಕ್ಸಾಂಪಲ್ ಭಗವದ್ಗೀತೆ ಓದಿದ್ವಿ, ಸುಮ್ಮನೆ ತಿಳ್ಕೊಂಡ್ಬಿಡ್ತೀವ, ಅದನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಅದು ವಿಜ್ಞಾನ ಆಗುತ್ತೆ ಅಂತ ಅವನು ಹೇಳೋದು. ಎಷ್ಟು ಜನ ನಾವು ಅಳವಡಿಸ್ಕೊತೀವಿ, ಬಟ್ ಅಳವಡಿಸ್ಕೋಬೇಕು, ಅದರಿಂದ ಉಪಯೋಗ ಆಗುತ್ತೆ. ಸೊ ಇದು ಸಮಲೋಷ್ಟಾಶ್ಮ ಕಾಂಚನ ಅಂದರೆ ಏನಂದರೆ, ಯೋಗಿ ಆದವನಿಗೆ ಈ ಕಾಷ್ಟ ಅಂದರೆ ಈ ದಾರ, ಮಣ್ಣು, ಕಲ್ಲು, ಇದು ಎಲ್ಲ ಬಂಗಾರ, ಇದೆಲ್ಲ ಒಂದೇ ಅವನಿಗೆ. ಇಟ್ ಈಸ್ ಆಲ್ ಈಕ್ವಲ್. ಈ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್, ಈ ಡಸಂಟ್ ಫೀಲ್ ಎನಿ ಡಿಫ್ರೆನ್ಸ್ ವಿತ್ ಈ ಬಂಗಾರ ಆಗಲಿ ಅಥವಾ ಮಣ್ಣು ಕಲ್ಲು ಆಗಲಿ. ಇಟ್ ಈಸ್ ಒನ್ ಆ್ಯಂಡ್ ದ ಸೇಮ್ ಫಾರ್ ಹಿಮ್ ಆರ್ ಹರ್. ದಟ್ಸ್ ವಾಟ್ ಈಸ್ ಟೆಲಿಂಗ್. ಸೋ ನೈಸ್, ರೈಟ್? ಇಲ್ಲಿ ನಮ್ಮ ಗುರುಗಳು ಒಂದು ಕತೆ ಹೇಳ್ತಾರೆ. ಗೌತಮ್ ಬುದ್ಧ ಎಲ್ಲ ಬಿಟ್ಬಿಟ್ಟು ಅವನು ಎಷ್ಟು ಅವನು ಪ್ರಿನ್ಸ್ ಅಲ್ವಾ, ರಾಜ್ಯಕ್ಕೆ ಅವನು ರಾಜ್ಕುಮಾರ, ಮತ್ತು ಎಷ್ಟು ಒಳ್ಳೆ ಮಾಡೋದು, ಎಷ್ಟು ಒಳ್ಳೆ ಮಗ, ಸಣ್ಣ ಪಾಪು. ಸೊ ವಾಟ್ ಹಿ ಫೆಲ್ಟ್ ಇಲ್ಲಿ ಏನಿದೆ, ಅವನು ಎಲ್ಲೋ ನಡ್ಕೊಂಡು ಅಂದರೆ ಅವರಪ್ಪ ಅವನಿಗೆ ಏನೂ ತೊಂದರೆ ಬರಬಾರ್ದು ಅಂತ ಹೇಳಿಬಿಟ್ಟು ಅರಮನೆಯಲ್ಲೇ ಒಂಥರ ಎಲ್ಲ ಫೆಸಿಲಿಟೀಸು ಕೊಟ್ಟು ಚೆನ್ನಾಗಿ ಸಾಕಿರ್ತಾನೆ. ದೆನ್ ಹಿ ವಿಲ್ ನಾಟ್ ನೋ ಎನಿಥಿಂಗ್, ಲೈಕ್ ಹೊರಗಡೆ ಕಷ್ಟ ಏನು, ಸಾವೇನು, ನಷ್ಟ ಏನು, ದುಃಖ ಏನು ಅಂತ ಅವನಿಗೇನು ಗೊತ್ತಿಲ್ಲ. ಅಂದರೆ ವೃದ್ಧಾಪ್ಯ ಏನು ಅಂದರೆ ಏನೂ ಗೊತ್ತಿಲ್ಲ. ಬಟ್ ವೆನ್ ಹಿ ಗೋಸ್ ಸಮ್ ಟೈಮ್ ಲೈಕ್ ಔಟ್ ವಿತ್ ಚಾರಿಯೇಟ್ ಫಾರ್ ಸುಮ್ಮನೆ ಹೀಗೆ ವಿಹಾರಕ್ಕೆ ಹೋದಾಗ ಹೀಲ್ ಕಮ್ ಟು ನೋ, ಲೈಕ್ ಅವನು ಕೇಳ್ತಾನೆ, ಇಲ್ಲಿ ಒಂದು ಹೆಣ ಎತ್ಕೊಂಡು ಹೋಗ್ತಿರ್ತಾರೆ, ಇದೇನಿದು ಹಿಂಗಾಗ್ತಿದೆ ಅಂತ. ಹಿಂಗೂ ನಮಗೂ ಆಗುತ್ತೆ ಅಂತ ಅವನು ಹೇಳ್ತಾನೆ. ಚಾರಿಯೇಟ್, ಅವನು ರಥ ಓಡಿಸೋನು, ನಮಗೂ ಆಗುತ್ತೆ, ಇದೆಲ್ಲ ಕಾಮನ್ನು ಅಂತ ಹೇಳ್ತಾನೆ. ಹೌದಾ, ನಮಗೂ ಆಗುತ್ತಾ, ನನಗೂ ಆಗುತ್ತಾ ಅಂತ ಕೇಳ್ತಾನೆ. ಹಾಂ, ಆಗುತ್ತೆ ಅಂತ ಹೇಳ್ತಾನೆ. ಸೊ ಆಮೇಲೆ ಒಬ್ಬನು ತುಂಬ ಹಣ್ಣು ಮುದುಕ ಹಿಂಗೆ ಕೋಲಿಡ್ಕೊಂಡು ಹೋಗ್ತಿರ್ತಾನೆ ನಡ್ಕಂತ. ಅದನ್ನು ಕೇಳ್ತಾನೆ, ಇದು ಯಾರು ಹಿಂಗೆ ಹೋಗ್ತಿದ್ದಾರೆ, ನನಗೂ ಆಗುತ್ತಾ ಈ ಥರ ಅಂತ. ನಮಗೂ ಆಗುತ್ತೆ ಈ ಥರ ಅಂತ ಅವನು ಚಾರಿಯೇಟ್ ಹೇಳ್ತಾನೆ. ಸೊ ಆಮೇಲೆ ನೆಕ್ಸ್ಟ್ ಹೋಗ್ತಾನೆ. ಇದು ಒಂದು ತುಂಬ ರೋಗಸ್ಥ, ಲೈಕ್ ಕುಷ್ಠರೋಗ ಬಂದಿರುತ್ತಲ್ಲ ಆ ಥರ, ಇದೆಲ್ಲ ಗಾಯಗಳಾಗಿರುತ್ತೆ ಮೈ ಮೇಲೆ. ಅಥವಾ ಹಿ ವಿಲ್ ಸಿ ಲೈಕ್, ಓ ಇದೇನಿದು, ಮುಂದೆ ಸ್ವಲ್ಪ ಹೋದಾಗ ಹಿಂಗಾಗುತ್ತೆ, ನನಗೂ ಆಗುತ್ತಾ ಈ ಥರ ಅಂತ ಕೇಳ್ತಾನೆ ಆಶ್ಚರ್ಯವಾಗಿ. ಸೊ ನಮಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ, ರೋಗ ರುಜಿನ ಎಲ್ಲರಿಗೂ ಬರುತ್ತೆ ಮನುಷ್ಯರು ಅಂದಮೇಲೆ ಅಂತ. ಆವಾಗ ಅವನಿಗೆ ಒಂಥರ ಗರ ಬಡ್ದಂಗೆ ಆಗ್ತೈತೆ. ಓ ಏನಿದೆ ಈ ಲೈಫಲ್ಲಿ, ಏನಿದೆ ಅಪಾರ್ಟ್ ಫ್ರಮ್ ದಿಸ್, ಲೈಕ್ ಬೈ ಅಟೈನಿಂಗ್ ವಾಟ್ ಐ ವಿಲ್ ನಾಟ್ ಬಿ ಗೆಟಿಂಗ್ ದಿಸ್, ಆಲ್ ದಿಸ್ ಕೈಂಡ್ ಮೀನ್ಸ್ ಬರುತ್ತೆ, ಬಟ್ ಹೌ ಯು ವಿಲ್ ಬಿ ಗೆಟಿಂಗ್ ರೀಡ್ ಆಫ್ ಆಲ್ ದೀಸ್ ಪ್ರಾಬ್ಲಮ್ಸ್ ಬೈ ನಾಟ್ ಬೀಯಿಂಗ್ ಅಟ್ಯಾಚ್ ಟು ದಿಸ್ ಥಿಂಗ್ಸ್, ಮೆಟೀರಿಯಲ್ ಸ್ಟಫ್ಸ್ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಅವನು ಯೋಗಿ ಅಲ್ವಾ. ಗೌತಮ್ ಬುದ್ಧ ಯೋಗಿ. ದಟ್ಸ್ ವಾಟ್ ಹಿ ಅಟೈನ್ ದ್ಯಾಟ್, ಏನದು ಸೊಲೈಸ್, ಮುಕ್ತಿ ಮಾರ್ಗ, ಅದು ತೋರಿಸಿದ ಅವನು.
ಈ ಹೊರಗಿನ ಎಲ್ಲ ಮೆಟೀರಿಯಲ್ ಥಿಂಗ್ಸು ಗೌಣವಾಗುತ್ತೆ. ಅಂದರೆ ಇಟ್ ಡಿಸಪಿಯರ್ಸ್ ವೆನ್ ಯು ಗೋ ಇಂಟರ್ನ್ ವಿತಿನ್ ಯುವರ್ ಸೆಲ್ಫ್ ಆ್ಯಂಡ್ ಸಿ ವಾಟ್ ಈಸ್ ದ್ಯಾಟ್ ಎಕ್ಸಾಕ್ಟ್ಲಿ ಯು ಅಂತ ಅಲ್ವಾ?